ಹರಿನಾಮ. ಹರಿನಾಮ ಸ್ಮರಣೆ ಬಹಳ ಶ್ರೇಷ್ಠವಾದದ್ದು. ಅದು ಎಲ್ಲವನ್ನು ನಿವಾರಿಸುತ್ತೆ. ಯಾರು ನಿರಂತರವಾಗಿ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾರೋ ಅವರ ಇಷ್ಟಾರ್ಥಗಳೆಲ್ಲವೂ ಸಿದ್ಧಿಸುತ್ತೆ. ಕಲಿಯುಗದಲ್ಲಿ ನಾವು ಯಜ್ಞಗಳು, ತಪಸ್ಸು, ದಾನಗಳನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಹರಿನಾಮ ಒಂದೇ ಸಾಕು. ಒಂದು ದಿನ ಪಾರ್ವತಿಯು ಶಿವನನ್ನು ಕೇಳ್ತಾಳೆ, ನೀವೇ ದೇವರಲ್ಲವೇ? ಹಾಗಾದರೆ ನೀವು ಯಾರನ್ನು ಕುರಿತು ತಪಸ್ಸನ್ನು ಆಚರಿಸ್ತೀರಿ ಅಂತ ಕೇಳಿದಾಗ, ತಾನು ವಿಷ್ಣುವು ರಾಮನಾಗಿ ಜನಿಸಿರುವನು, ಅವನನ್ನು ಕುರಿತು ತಪಸ್ಸನ್ನು ಮಾಡ್ತೇನೆ ಅಂತ ಹೇಳಿದಾಗ ಪಾರ್ವತಿಯು ತಾನೂ ಇನ್ನು ಮುಂದೆ ರಾಮನನ್ನು ಆರಾಧಿಸ್ತೇನೆ ಅಂತ ಹೇಳ್ತಾಳೆ. ಹೀಗೆ ಭಗವಂತನು ಮಾನವನನ್ನು ಪೂಜಿಸ್ತಾನೆ. ಹನುಮಂತನು ಹರಿನಾಮ ಸ್ಮರಣೆಯಿಂದ 100 ಯೋಜನ ಸಮುದ್ರವನ್ನು ದಾಟ್ತಾನೆ. ಹೀಗೆ ಅನೇಕರು ತಮ್ಮ ಕಾರ್ಯಗಳಲ್ಲಿ ಜಯವನ್ನು ಗಳಿಸಿದ್ದಾರೆ. ನಾರದರು, ಶಿವ, ಪಾರ್ವತಿ, ಆಂಜನೇಯ, ವ್ಯಾಸರು, ವಿದುರ, ಭೀಷ್ಮ, ದ್ರೌಪದಿ, ಅಕ್ರೂರ, ಅರ್ಜುನ, ಗುಹ, ಅಂಬರೀಷ, ಧ್ರುವ, ಗಜೇಂದ್ರ ಮೋಕ್ಷದಲ್ಲಿ ಆನೆ, ವಿಭೀಷಣ, ಬಲಿಚಕ್ರವರ್ತಿ ಮುಂತಾದವರು ಹರಿನಾಮ ಸ್ಮರಣೆಯಿಂದಲೇ ಕಾರ್ಯಗಳನ್ನು ನಿರ್ವಹಿಸಿದರು. ಘಂಟಾಕರ್ಣ ಅನ್ನುವವನು ಒಬ್ಬ ಕಾಡು ಮನುಷ್ಯ. ಆದರೆ ತುಂಬ ಹರಿಭಕ್ತನಾಗಿರುತ್ತಾನೆ. ಅವನು ಕಿವಿಗಳಿಗೆ ಗಂಟೆಯನ್ನು ಕಟ್ಟಿಕೊಂಡಿರ್ತಾನೆ. ಯಾಕೆ ಅಂತಂದರೆ ಹರಿನಾಮ ಸ್ಮರಣೆಯೊಂದನ್ನು ಬಿಟ್ಟು ಬೇರೇನೂ ಕೇಳಬಾರದು ಅಂತ. ಆಗ ಶ್ರೀಕೃಷ್ಣನ ಅವನ ಭಕ್ತಿಗೆ ಮೆಚ್ಚಿ ದರ್ಶನವನ್ನು ಕೊಡ್ತಾನೆ.